ಇವಾಗ ನಮ್ಮ ಜೊತೆ ನಮ್ಮ ಮಲ್ನಾಡ್ ಮಹಬೂಬ್ ಅವರು ಇದ್ದಾರೆ. ಸಕಲೇಶ್ಪುರ್ ಖ್ಯಾತಿಯಾದ ಮಲ್ನಾಡ್ ಮಹಬೂಬ್ ಅವರು. ಇವರು ಪತ್ರಕರ್ತ ಮತ್ತು ಆಲ್ರೌಂಡರ್ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಮತ್ತು ಇವರ ಬಗ್ಗೆ ಹೇಳಬೇಕು ಅಂದರೆ ಇವರು ಹೆಲ್ಪಿಂಗ್ ನೇಚರ್ ಜಾಸ್ತಿ ಇವರಿಗೆ. ಹೆಲ್ಪಿಂಗ್ ನೇಚರ್ ಮತ್ತು ಜಾಸ್ತಿ ಬ್ಯುಸಿಯಾಗಿರ್ತಾರೆ. ಅವ್ರ ಬಗ್ಗೆ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಅವರ ಮಗ ಒಂದು SLCನಲ್ಲಿ ಪಾಸ್ ಆಗವನೆ. ಅವ್ರ ಮಗ SLCನಲ್ಲಿ ಪಾಸ್ ಆಗವನೆ. ಆ ಪಾಸ್ ಹಿನ್ನೆಲೆಯಲ್ಲಿ ಅವರು ನಿನ್ನೆ ನನಗೆ ಕಾಲ್ನಲ್ಲಿ ಸಿಕ್ಕಿಲ್ಲ, ಕನೆಕ್ಟ್ ಆಗಿಲ್ಲ. ಇವತ್ತು ಕನೆಕ್ಟ್ ಆಗವ್ರೆ. ನಮ್ಮ ಊರು ನಮ್ಮ ಜನ ಚಾನಲ್ ಕಡೆಯಿಂದ ಅವರಿಗೆ ಅಭಿನಂದನೆಗಳು ಅಂತ ಹೇಳುತ್ತಾ ಅವರಿಗೆ ಒಂದೆರಡು ಮಾತಾಡೋಣ. ಇವಾಗ ಸಿಕ್ಕವ್ರೆ, ನಮಗೆ ಫ್ರೀ ಇವಾಗ ಇರ್ತೀವಿ, ನಾವು ಫೋನ್ ಮಾಡಿ ಅಂತ ಹೇಳಿ ಅವರೇ ಹೇಳಿದ್ರು. ನಾವು ಫೋನ್ ಮಾಡಿದ್ದೀವಿ, ಸಿಕ್ಕವ್ರೆ. ನೋಡೋಣ, ಮಾತಾಡೋಣ. ನಮಸ್ಕಾರ ಮಲ್ನಾಡ್ ಮಹಬೂಬ್ ಅವ್ರಿಗೆ. ನಮಸ್ಕಾರ. ಹೇಳಿ ಸರ್, ಸಮಾಚಾರ? ಸರ್ ಸಮಾಚಾರ ಏನು ಹೇಳಬೇಕು ಎಲ್ಲ. ಸರ್ ನಿಮ್ಮ ಮಗ SLCಯಲ್ಲಿ ಪಾಸ್ ಆಗವನೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನನಗೆ ಬಹಳ ಖುಷಿಯಾಗಿದೆ ಅವನು SLC ಪಾಸ್ ಮಾಡಿದ್ದಾನೆ ಅಂತ. ನನಗೆ ಅವನಿಗೆ SLC ಒಂದು ಪಾಸ್ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ಇತ್ತು. ಓಕೆ, ಕನಸಾಗಿತ್ತು ನನಗೆ. ಅದು ಕನಸು ನನಸಾಗಿದೆ. ಓಕೆ ಸರ್, ನಾನು ಕೇಳ್ಪಟ್ಟಾಗೆ ನಿಮ್ಮ ಮಗ ಒಬ್ಬ ಅಬ್ನಾರ್ಮಿಟಿ ಪರ್ಸನ್. ಸರ್ ಸಾರಿ ಫಾರ್ ದ, ನಾನು ಹೇಳಕ್ಕೆ ಇಷ್ಟ ಇರಲಿಲ್ಲ, ಆದರೂ ಜನಕ್ಕೆ ತಿಳಿಸ್ಬೇಕು ಸರ್. ಇಂಥ ಒಬ್ಬ ಕುಟುಂಬದಿಂದ ಬಂದು ಒಬ್ಬ ಹುಡುಗ ಈ ಥರ ಪಾಸ್ ಆಗ್ತಾನೆ ಅಂದರೆ ತುಂಬ ಹೆಮ್ಮೆ ವಿಷಯ. ನಿಮ್ಮ ಮಗ ಒಬ್ಬ ಅಬ್ನಾರ್ಮಿಟಿ ಪರ್ಸನ್, ಅವರಿಗೆ ಹೇಳಕ್ಕೆ ಆಗಲ್ಲ, ಮಾತಿಲ್ಲ. ಅವರಿಗೆ ನೀವು ಏನು ಬೆಂಬಲ ಕೊಟ್ರಿ, ಏನು ಸಹಕರಿಸಿದಿರಿ ಸರ್? ಇಲ್ಲ, ಏನೂ ಇಲ್ಲ. ಅವನಿಗೆ SLC ಪಾಸ್ ಮಾಡಿಸ್ಬೇಕು ಅಂತ ಇತ್ತು. ಅದಕ್ಕೋಸ್ಕರ ಅವನಿಗೆ ಪೂರಕವಾದ ಅವನಿಗೆ ಸಪೋರ್ಟ್ ಮಾಡೋದು ಅಷ್ಟೇ, ಏನೇ ಇಲ್ಲ. ಸರ್ ಯಾವ ಥರ ನೀವು ಬೆಂಬಲ ಕೊಟ್ರಿ ಸರ್ ಅವನಿಗೆ? ಯಾವ ಥರ ಸಪೋರ್ಟ್ ಮಾಡಿದ್ರಿ? ಯೂಶಲಿ ಎಲ್ಲ ಅಪ್ಪ ಅಮ್ಮಂದಿರುವೆ ಇಲ್ಲ ಟ್ಯೂಷನಿಗೆ ಹಾಕ್ತಾರೆ, ಇಲ್ಲ ಸ್ಕೂಲ್ನಲ್ಲೇ ಟ್ಯೂಷನ್ ಹೇಳ್ಕೊಡ್ತಾರೆ. ಸ್ಮಾರ್ಟ್ ಕ್ಲಾಸ್ ಇರುತ್ತೆ, ಮತ್ತು ಸ್ಪೆಷಲ್ ಕ್ಲಾಸಸ್ ಇರುತ್ತೆ, ಸಂಡೇನೂ ತಗೋತಾರೆ. ಆ ಥರ ಏನಾದರೂ ನೀವು ಮಾಡಿದ್ರಾ? ಇಲ್ಲ, ಅವನಿಗೆ ಮನೇಲೇ ಹೇಳ್ಕೊಟ್ಟು ಅಷ್ಟೇ ಅವನಿಗೆ. ನಿಮ್ಮ ಮಗನ ವಿದ್ಯಾಭ್ಯಾಸ ಮತ್ತು ಅವನ ಶ್ರಮದ ಬಗ್ಗೆ ನಿಲುವು ಏನಿದೆ ಸರ್, ನಿಮ್ಮ ಅಭಿಪ್ರಾಯ? ಏನಿಲ್ಲ, ಅವನು ಹೆಂಗಂದ್ರೆ ಅದೇ ನೀವು ಹೇಳ್ದಲ್ಲ, ಅವನು MR ಮೆಂಟಲಿ ರಿಟೈರ್ಡ್. ಅವನಿಗೆ ಅತಿ ಹೆಚ್ಚು ಬುದ್ಧಿಶಕ್ತಿ ಇಲ್ಲ. ಅವನು ಸ್ವತಂತ್ರವಾಗಿ ಏನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಅವನು ಏನು ಕೂಡ ಅವನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವನು ಏನ್ ಮಾಡೋದು ನಮ್ಮ ಜೊತೆ ಇದು ಮಾಡ್ಬೇಕು. ಆದ್ರೆ ವಿದ್ಯಾಭ್ಯಾಸದ ಕೊರತೆ ಆಗ್ಬಾರ್ದು ಅವನಿಗೆ ಅಂತ ಹೇಳಿ ಒಂದು SLC ಪಾಸ್ ಮಾಡಿರ್ಲಿ ಅಂತ ಒಂದು SLC ಪಾಸ್ ಮಾಡಿಸಿದೀವಿ ಅಷ್ಟೇನೆ. ಮುಂದೆ ಏನು ಅವನಿಗೆ ಬೇರೆ ಎಕ್ಸಾಮು ಓದಿಸ್ಬೇಕು ಮಾಡಿಸ್ಬೇಕು ಅಂತ ಏನು ಇಲ್ಲ. ಬೇರೆ ಎಕ್ಸಾಮ್ ಯಾವ್ದು ಕಟ್ಸಕ್ ಹೋಗಲ್ಲ. ಸಾಕು ಅವನಿಗೆ ಕೌಶಲ್ಯ ಏನಾರ ಕೊಡ್ಬೇಕು ಅಂತ ಇದೆ. ಯಾವ್ದಾರ ಒಂದು ಕೆಲಸ ಕಲಿಯುವಂಥದ್ದು ಏನಾರ ಮಾಡಬೇಕು ಅಂತ ಅಷ್ಟೇ. ಯಾವ ಥರ ನೀವು ಕೌಶಲ್ಯ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಈಗ ಅವನಿಗೆ ಏನ್ ಗೊತ್ತಾ, ಯಾರ್ಯಾರೋ ಒಬ್ರು ಜೊತೆಲಿ ಇರ್ಲೇಬೇಕು ಅವನಿಗೆ. ಓಕೆ, ಜೊತೆಲಿ ಇದ್ದು ಮಾತ್ರ ಕೆಲಸ ಮಾಡ್ತಾನೆ. ಇಲ್ಲ ಅಂದ್ರೆ ಒಬ್ನೇ ಅವನು ಹೇಳಿದ್ರೆ ಮಾಡ್ತಾನೆ ಅಷ್ಟೇನೆ. ಕೆಲಸ ಕೊಟ್ಟರೆ ಮಾಡ್ತಾನೆ ಇರ್ತಾನೆ. ಸ್ವಾತಂತ್ರ್ಯವಾಗಿ ಹೋಗಿ ಹೊಸ ಜನಗಳ ಜೊತೆ ಸೇರ್ಕೊಂಡು ಅವ್ರು ಹೇಳಿದ್ದನ್ನೇ ಕೆಲಸ ಮಾಡ್ತಾನೆ, ಅದು ಅವನಿಗೆ ಅಷ್ಟು ಸಾಧ್ಯತೆ ಇಲ್ಲ. ಅದಕ್ಕೆ ನನ್ನ ಜೊತೆನೆ ಇಟ್ಕೊಂಡು ಅವ್ನು ಏನ್ ಕೆಲಸ ಮಾಡಕ್ ಸಾಧ್ಯತೆ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನೀಗ ಅವನಿಗೆ ಈಗ ನಮ್ಮ ಆಫೀಸಲ್ಲಿ ಕ್ಯಾಮ್ರಾಮನ್ ಅಗತ್ಯತೆ ಇದೆ. ಈಗ ನಾನೇ ಆಂಕರಿಂಗ್ ಮಾಡ್ತಾ ಇರ್ತೀನಿ ಅಥವಾ ಬೇರೆ ದಿನ ಮಾಡ್ತಾ ಇರ್ತೀನಿ. ನನಗೆ ಕ್ಯಾಮ್ರಾದ ಅಗತ್ಯತೆ ಇರುತ್ತೆ. ಅದಕ್ಕೆ ಅವನಿಗೆ ಕ್ಯಾಮ್ರಾ ಕಲ್ಸಿದ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಇದೆ. ಮತ್ತೆ ಕೆಲವು ಎಡಿಟಿಂಗ್ ಗಳನ್ನ ಕೂಡ ಕಲಿಸ್ಬೇಕು ಅಂತ ಇದೆ, ವಿಡಿಯೋ ಎಡಿಟಿಂಗ್. ಕೊಟ್ಟಿದ್ದ ಕೆಲಸ ಹೆಲ್ಪರ್ ಆಗಿ ಯಾರಿಗಾರ ಒಬ್ರಿಗೆ ಡೌನ್ಲೋಡ್ ಮಾಡೋದು, ಫಾರ್ವರ್ಡ್ ಮಾಡೋದು, ಈ ತರ
ಹೆಲ್ಪಿಂಗ್ ಕೆಲಸ ಏನಾದ್ರು ಇದ್ರೆ ಮಾಡ್ಬೋದು ಅನಿಸ್ತಾ ಇದೆ, ಅದನ್ನ ಕೆಲಸ ಅಂತ ಇದ್ದೀನಿ. ಓಕೆ ಓಕೆ ಸರ್, ಮತ್ತೆ ನಿಮ್ಮ ಮಗನಿಗೆ ಇನ್ನೊಂದು ಸ್ಪೆಷಾಲಿಟಿ ಇದೆ ಅಂತ ಕೇಳ್ಪಟ್ಟೆ ಸರ್, ಅದು ನಿಜಾನಾ? ಅದು ನಿಮ್ಮ ಬಾಯಿಂದಾನೇ ನಾವು ಕೇಳಬೇಕು, ವೀಕ್ಷಕರಿಗೆ ನೀವು ಆ, ಏನಂತ, ಅದು ಏನಂತ ನೀವು ನೀವು ಹೇಳಿ ಸರ್, ಅದು ಏನು ಸ್ಪೆಷಾಲಿಟಿ ಇದೆ ಆ ಅವನಿಗೆ, ಮಗುವಲ್ಲಿ? ಅವನು ಈಗ ನಿಮ್ಮ ಹೆಸರು ಸುಲೇಮಾನ್, ಓಕೆ. ಅದನ್ನ ಈ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ಭಾಷೆ ಒಳಗಡೆ ಅವನ ಹೆಸರನ್ನ ಬರೀತಾನೆ. ಓ ವಾ, ಅಂತ ಬರೀತಾನೆ ಸ್ಪೆಷಾಲಿಟಿ ಹೋಗ್ತಾನೆ ಇದೆ ಅವನು. ಸರ್? ಅವನು ಬರಿತಾನೆ ಹೋಗ್ತಾನೆ, ಇಂಡಿಯನ್ ಹೆಸರು ಕೊಟ್ಟು ಬರಿತಾ ಹೋಗ್ತಾನೆ, ಯಾವುದೇ ವಸ್ತು. ಅಂದ್ರೆ ಅಂದ್ರೆ ಅದು ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ. ಅನುವಾದ ಮಾಡಲ್ಲ ಅವನು, ಹಾ ಹಾ ಹಾ, ಬಾಯಿಯಲ್ಲಿ ಅನುವಾದ ಹೇಳಲ್ಲ, ಮಾಡಲ್ಲ. ಬಾಯಿ ಈಗ ಮಾತು ಹೇಳಲ್ಲ. ಆಪಲ್, ಅಲ್ಲಲ್ಲ, ಆಪಲ್ ಅನ್ನ ಅವನು ಸೇಬು ಅಂತ ಟ್ರಾನ್ಸ್ಲೇಟ್ ಮಾಡಲ್ಲ, ಟ್ರಾನ್ಸ್ಲೇಟ್ ಮಾಡ್ತಾನೆ, ಕೆಲವು ಮಾಡ್ತಾನೆ, ಆದ್ರೆ ಅದನ್ನು ಬರಿತಾನೆ ಹೋಗ್ತಾನೆ. ಅವನಿಗೆ ಅದು ಗೊತ್ತು. ಹಲವಾರು ಲ್ಯಾಂಗ್ವೇಜ್ ನಲ್ಲಿ, ಓಕೆ ಓಕೆ, ಹಲವಾರು ಲ್ಯಾಂಗ್ವೇಜ್ ನಲ್ಲಿ ಅವನು ಲೀಸ್ಟ್ ಬೈ ಲೀಸ್ಟ್ ಬರ್ಕೊಂಡು ಹೋಗ್ತಾನೆ. ಬರ್ಕೊಂಡು ಹೋಗ್ತಾ ಇರ್ತಾನೆ. ಓಕೆ ಓಕೆ. ಯಾವುದೋ ಒಂದು ಸಮಾವೇಶ ಸಮ್ಮೇಳನದಲ್ಲಿ ನಾನು ನೋಡಿದ್ದು ಆ ಒಂದು ಕ್ಲಿಪ್ಪು. ಅವನು ಒಂದು ನೇಮ್ ಬರೆದ್ರೆ ಆ ನೇಮು ಹಲವಾರು ಲ್ಯಾಂಗ್ವೇಜ್ನಲ್ಲಿ ಅವರು ಬರಿತಾ ಹೋಗ್ತಾರೆ. ಇವಾಗ ನಿಮ್ಮ ಹೆಸರು ಮಲ್ನಾಡ್ ಮಹಬೂಬ್ ಅಂತ ಹೇಳಿ ಅವನು ಇಂಗ್ಲಿಷ್ನಲ್ಲೂ ಬರೀತಾನೆ, ಕನ್ನಡದಲ್ಲೂ ಬರೀತಾನೆ, ಉರ್ದುನಲ್ಲೂ ಬರೀತಾನೆ, ಮತ್ತೆ ಜಗತ್ತಿನಲ್ಲಿ ಹಲವಾರು ಲ್ಯಾಂಗ್ವೇಜ್, ಹಲವಾರು ಮದರ್ ಟಂಗ್ನಲ್ಲಿ ಅವನು ಬರೀತಾನೆ. ಆ ನಾಲೆಡ್ಜ್ ಅವನಿಗೆ ಹೆಂಗ್ ಬಂತು, ನೀವು ಹೆಂಗ್ ಕಲಿಸ್ತ್ರಿ ಅಂತ ನಮಗೆ ಹೇಳ್ಬೋದಾ? ಇಲ್ಲ, ಅದು ನಾವು ಯಾರು ಕಲ್ಸಿಲ್ಲ ಅವನಿಗೆ, ಅವನೇ ಸ್ವತಃ ಕಲ್ತಿರೋದು. ಅದು ಹೆಂಗೆ ಅಂತ ಹೇಳಿದ್ರೆ, ಅವನು ಅವನ ಬಾಡಿ ಇದೆಯಲ್ಲ, ಅವನಿಗೆ ಮೊದಲು ನಡೆದಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಿಲ್ಲ. ಓಕೆ. ಅವನು 7ನೇ ವರ್ಷದಲ್ಲಿ, ಅಂದ್ರೆ 6 ವರ್ಷದ ಆದ ನಂತರ ಅವನು ನಡೆದಾಡೋದಕ್ಕೆ ಶುರು ಮಾಡ್ದ. ಓಕೆ. ಅಲ್ಲಿಯವರೆಗೆ ಅವನು ನೆಲದಲ್ಲೇ ಓಡಾಡೋನು, ಈ ಕಡೆ ಆ ಕಡೆ ಈ ಕಡೆ ಬರಬೇಕು, ನೆಲದಲ್ಲಿ ಉಳ್ಕೊಂಡೆಲ್ಲ ಹೋಗೋನು. ಓಕೆ. ಈ ತರ ಇತ್ತು. ಅವಾಗ ಏನ್ ಮಾಡೋನು, ಅವ್ನ ಕೈಗೇನಾರ ಕೊಟ್ರೆ ಅದನ್ನ ಅವ್ನು ನೋಡ್ತಾ ಇರೋನು. ಈಗ ಅವ್ನು ಹೆಚ್ಚು ಒಂದು 10 ರೂಪಾಯಿ ನೋಟು, 100 ರೂಪಾಯಿ ನೋಟ್ ಕೊಟ್ರೆ ನೋಡ್ತಾ ಇರೋನು. ಮತ್ತೆ ಈಗ ಮನೆಗೆ ಕಾಸ್ಮೆಟಿಕ್ಸ್ ತರ್ಸೋರು, ಮತ್ತೆ ಜಂಕ್ ಫುಡ್ಗಳು ತರಿಸ್ತಾ ಇದ್ವಲ್ಲ, ಅದರೊಳಗಡೆ ಕನ್ನಡ, ಮಲಯಾಳ, ಹಿಂದಿ ಈ ತರ ಲ್ಯಾಂಗ್ವೇಜ್ ಇರ್ತವೆ, ಮಲ್ಟಿ ಲ್ಯಾಂಗ್ವೇಜ್ ಇರ್ತವೆ, ಅದನ್ನೆಲ್ಲ ನೋಡೋನು. ಓಕೆ ಓಕೆ. ಅದು ನೋಡಿ 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 ಅವನು ತಲೆ ಒಳಗಡೆ ಅವನ ಒಳಗಡೆನೆ ಅದನ್ನೇ ಅಕ್ಷರಗಳನ್ನೆಲ್ಲ ಇಳಿಸ್ಕೊಂಡಿದ್ದ. ಆಮೇಲೆ ಒಂದಿನ ಏನಾಯ್ತು, ಅವನ ಜೊತೆ ಇದ್ದ ಮಕ್ಕಳೆಲ್ಲ ಓದ್ತಾ ಇದ್ರಲ್ಲ, ಅದಕ್ಕೆ ಅವನು ಒಂದು ಮಗ್ಗಿ ಪುಸ್ತಕ ತಂದ್ಕೊಟ್ಟಿದ್ದಾನೆ. ಇವನಿಗಲ್ಲ, ಅವನ ಜೊತೆ ಇರೋ ಮಕ್ಕಳಿಗೆ. ಇವನೇನ್ ಮಾಡಿದಾನೆ, ಆ ಮಗ್ಗಿ ಪುಸ್ತಕ ತಗೊಂಡು ಮತ್ತೆ ಪೆನ್ ತಗೊಂಡು, ಈಗ ಅಲ್ಲೇ ಆಪಲ್ ಇದ್ರೆ ಪಕ್ಕದಲ್ಲೇ ಸೇಬು ಅಂತ ಬರೆಯೋದು. ಈ ತರ ಬರೆಯೋದು. ಆಮೇಲೆ ಬೇರೆ ಬೇರೆ ಒಂದ್ ಅಂತ ಇದ್ರೆ ಒಂದು ಅಂತ ಬರೆಯೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಬರಿತಾ ಇದ್ದ. ಅಲ್ಲಿ ಬರೀತಿದ್ದ, ಉರ್ದುಲ್ ಬರ್ತಿದಾರ, ಅರಬಿಲಿ ಬರ್ತದಲ್ಲ, ಅದನ್ನೆಲ್ಲ ಏನ್ ಹಿಂಗ್ ಬರೀತಾರಲ್ಲ, ಇದು ಎಲ್ಲಿ ಕಲ್ತಾ, ಏನು ಕಲ್ತಿಲ್ವಲ್ಲ, ಸ್ಕೂಲ್ಗೆ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ, ಉಳ್ಕೊಂಡಿರೋ ಇದನ್ನ ಹೆಂಗ್ ಬರ್ದ ಅಂದ್ರೆ ಅವರೇನೆ 7-8 ಮಲ್ಕೊಂಡೇ ಬರೆಯೋನು. ತುಂಬಾ ಇದಾಯ್ತು. ಆಮೇಲೆ ಏನ್ ಮಾಡುದು, ಈಗ ಅವ್ನಿಗೆ ಟೈಮ್ ಪಾಸ್ ಆಗ್ಬೇಕಲ್ಲ, ಮಲ್ಕೊಂಡಿದ್ನಲ್ಲ, ನಾವು ಅಲ್ಲಿಗೆ ಅವನಿಗೆ ಕೊಡೋಕೆ ಶುರು ಮಾಡಿದೆ. ಅಲ್ಲೇ ಪೆನ್ ಕೊಡ್ತಾ ಇದ್ದು, ಏನೇ ಕೊಡ್ತಾ ಇದ್ವು, ಅವನಲ್ಲೇ ಬರೆಯೋನು, ಅದ್ರ ಮೇಲೆ ಬರೆಯೋನು. ಮತ್ತೆ ಅದು ನಮಗೆ ಗೊತ್ತಾಗ್ಲಿಲ್ಲ, ಅದು ಹಂಗೆ ನೋಡಿ ಬರೀತಿದ್ದಾನೆ ಅಂತ ಅರ್ಥ ಆಗ್ತೈತಿಲ್ಲ. ಆಮೇಲೆ ನಾನು ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ, ಇವನು ಹೆಂಗ್ ಕಲ್ತಿರ್ಬೋದು ಅಂತ ನೋಡ್ತಾ ಬೇಕಾದ್ರೆ ಇವನು ನೋಟು ವಿತ್ ಫುಡ್ಗಳ ಮೇಲೆ ಇರೋದಿದ್ದು ಅದು ನೋಡ್ತಾ ಇರೋನು. ಆಮೇಲೆ ನಡೆಯೋದೇ ಕಲ್ತಾದ್ಮೇಲೆ ಸ್ವಲ್ಪ ಅದು ಇದು ABCD ಚಿತ್ರ ಎಲ್ಲ ಬಿಡಿಸ್ತಾ ಇದ್ದ. ಈ ರೀತಿ ಅವನಿಗೆ ಕಲಿಕೆಗೆ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಓಕೆ ಓಕೆ. ತುಂಬಾ ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಇಂಥ ಒಬ್ಬ ಕಲಾವಿದ ಇದ್ದಾರೆ ಅಂತ ಹೇಳಿ ನಮ್ಗೆ ಹೆಮ್ಮೆ ಆಗುತ್ತೆ. ಇಂಥ ಪ್ರತಿಭೆಗಳು ನಮ್ಗೆ ತುಂಬಾ ರೇರ್ ಸಿಗೋದು ಸರ್, ನೋಡ್ಲಿಕ್ಕೆ ತುಂಬಾ ರೇರ್ ಸಿಗುತ್ತೆ ಸರ್ ನಮ್ಗೆ ನೋಡ್ಲಿಕ್ಕೆ. ಡಿಸಿಷನ್ ತಗೊಂಡಿದ್ದೀರಲ್ಲ, ನಿಮ್ಗೆ ತುಂಬಾ ಹ್ಯಾಟ್ಸ್ ಆಫ್ ಟು ಯು ಸರ್. ಸರ್ ಮತ್ತೆ ಸರ್
ನೀವು ಎಷ್ಟನೇ ತರಗತಿ ಓದಿದ್ರಾ ಸರ್? ನಾನು PUC ಅಷ್ಟೇ. ಸೆಕೆಂಡ್ PUC ಓದಿದ್ರಾ? PUC. ಸರ್ ಇವಾಗಲೂ ಪತ್ರಕರ್ತನೇನಾ? ಇವಾಗಲೂ ಏನಾದರೂ ಡಿಫ್ರೆಂಟು ಮತ್ತು ಇನ್ನೂ ಏನಾದರೂ ಆ್ಯಡ್ ಆಗುತ್ತಾ ನಿಮ್ಮ ವೃತ್ತಿಗೂ? ಇಲ್ಲ ಇಲ್ಲ ಇಲ್ಲ. ಓಕೆ. ನಾನು ಪತ್ರಕರ್ತ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ವರದಿಗಾರ ಅಂತ ಹೇಳ್ಕೊತೀನಿ ಅಷ್ಟೇ. ಸರ್ ನಾವು ವರದಿಗಾರಿಕೆ ಮಾಡ್ತೀವಿ. ವರದಿಗಾರ ಅಂತ ಮೀನಿಂಗ್ ಏನಿದೆ? ನಾವು ಈ ಸಂಬಂಧಪಟ್ಟ ವಿಷಯಗಳನ್ನ ರಿಪೋರ್ಟ್ ಮಾಡೋದು ಅಷ್ಟೇ. ಸಂಬಂಧಪಟ್ಟ ವಿಷಯಗಳನ್ನು ರಿಪೋರ್ಟ್ ಮಾಡೋದು. ರಿಪೋರ್ಟ್ ಮಾಡ್ತೀವಿ, ರಿಪೋರ್ಟರ್ ಅಷ್ಟೇ. ರಿಪೋರ್ಟರ್. ಓಕೆ ಓಕೆ. ಜರ್ನಲಿಸ್ಟ್ ಅಂತ ಹೇಳ್ಕೊಳ್ಳೋದಿಲ್ಲ ನಾನು, ಯಾಕೆಂದ್ರೆ ನಾನು ಜರ್ನಲಿಸಮ್ ಮಾಡಿಲ್ಲ, ಹಾಂ ಹಾಂ ಹಾಂ. ಅದಕ್ಕೆ ನಾನು ಜರ್ನಲಿಸ್ಟ್ ಅಂತ ಹೇಳ್ಕೊಳ್ಳೋದಿಲ್ಲ. ಸರ್ ನಿಮ್ಮ ಮಗನ ಭವಿಷ್ಯದ ಬಗ್ಗೆ ನೀವು ಯಾವ ರೀತಿ ನಿರೀಕ್ಷೆ ಹೊಂದಿದ್ದೀರಿ ಸರ್? ಇಲ್ಲ ಇಲ್ಲ, ಏನಿಲ್ಲ, ಅವನಿಗೆ ಕೌಶಲ್ಯವನ್ನು ಕಲಿಸ್ಬೇಕು, ಯಾವುದೋ ಒಂದು ಕೆಲಸನ ಕಲಿಸ್ಬೇಕು. ಅದರಿಂದ ಅವನಿಗೆ ಏನಾದ್ರು ಹೊಟ್ಟೆ ತುಂಬಬೇಕು, ಒಳ್ಳೇದಾಗಬೇಕು ಅವನಿಗೆ. ಈ ಥರ ಅವನಿಗೆ ನೋಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಕೆಲಸ ಸಿಕ್ಕರೆ ಅವ್ನು ಕಲಿಸಿದ್ರೆ ಮುಂದೆ ನಾವು ಮಾಡ್ಕೊಂಡು ಹೋಗ್ಬೇಕು ಆ ರೀತಿಯಾಗಿ. ಸರ್ ನಿಮಗೆ ಫಸ್ಟಿಂದ ಈ ಕ್ಷಣ ತನಕ ನಿಮಗೆ ಯಾವತ್ತೂ ಅನಿಸ್ಲಿಲ್ವಾ ಈ ಥರ ದೇವರು ನನಗೆ ಈ ಥರ ಮಗ ಕೊಟ್ಬಿಟ್ನಲ್ಲ ಅಂತ ಹೇಳಿ ಯಾವತ್ತೂ ಅನಿಸ್ಲಿಲ್ವಾ? ಇಲ್ಲ, ಕೆಲವು ಘಟನೆಗಳು ಅನಿಸಿದೆ. ಅದು ಹೊರತುಪಡಿಸಿದ್ರೆ ಅಯ್ಯೋ ನನಗೆ ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ. ಈಗ ನಾನು ಬೇರೆಯವ್ರಿಗೆ ಕೊಟ್ಟಿದ್ರೆ ಎಷ್ಟು ಜನ ನೋಡ್ಕೊತಾ ಇದ್ರು ಇಲ್ಲೋ ಗೊತ್ತಿಲ್ವಲ್ಲ. ಅದಕ್ಕೆ ನಾವೇ ಕೊಟ್ಟಿದ್ದು ಒಳ್ಳೇದಾಯ್ತಪ್ಪ. ಈಗ ಎಷ್ಟೋ ಜನ ಬೀದಿ ಬಿಟ್ಬಿಡ್ತಾರೆ. ಈಗ ನೀವು ಬೀದಿ ನೋಡ್ಬೋದು, ಬುದ್ಧಿಮಾಂದ್ಯ ಮಕ್ಕಳು ಬೀದಿ ಒಳಗಡೆ ಬಟ್ಟೆ ಹರ್ಕೊಂಡು ಚರಂಡಿ ನೀರು ಕುಡ್ಕೊಂಡು ಎಲ್ಲ ಇರ್ತಾರೆ. ಈಗ ನನಗಲ್ದಲ್ಲೇ ಇವನಿಗೆ ಬೇರೆನೇ ಕೊಟ್ಟಿದ್ರೆ ಅವ್ರ ಸ್ಥಿತಿನೂ ಅದೇ ಆಗಿರೋದು. ಕರೆಕ್ಟ್. ಅದಕ್ಕೆ ಈಗ ನನಗೆ ಕೊಟ್ಟ ದೇವರು, ನಾನು ಈಗ ಚೆನ್ನಾಗಿ ನೋಡ್ಕೋತೀನಿ. ಅದು ಒಂದು ದೇವರಿಗೆ ಒಂದು ಥ್ಯಾಂಕ್ಸ್ ಅಷ್ಟೇ. ಓಕೆ ಓಕೆ ಸರ್.